ನಗರದ ಕನಸು. ಪಾತ್ರಗಳು: ಮಹೇಶ್, ಹಳ್ಳಿಯ ಒಬ್ಬ ಶ್ರಮಜೀವಿ ಹುಡುಗ. ಸಾವಿತ್ರಿ, ಸವಿ, ಹಳ್ಳಿಯ ಹುಡುಗಿ, ಮಹೇಶ್ನ ಹೆಂಡತಿ. ರಾಜು, ನಗರದಲ್ಲಿ ಕೆಲಸ ಮಾಡುವ. ಮಾಲತಿ, ರಾಜುವಿನ ಸಹಾಯಕಿ. ನಗರದ ಮಾಲೀಕ ಮಿಸ್ಟರ್ ಶೆಟ್ಟಿ, ಕಟ್ಟಡ ಕಂಪನಿಯ ಮಾಲೀಕ. ಕತೆ ಪ್ರಾರಂಭಿಸೋಣ. ಹಳ್ಳಿಯಲ್ಲಿ ಬೆಳಗಿನ ಸೂರ್ಯೋದಯ, ಮರಗಳ ನಡುವೆ ಹಕ್ಕಿಗಳ ಕೂಗಾಟ, ಹಸಿರು ಹೊಲಗಳಲ್ಲಿ ಕೆಲಸ ಮಾಡುವ ಜನರು. ಮಹೇಶ್ ಮತ್ತು ಸಾವಿತ್ರಿ ಹೊಲದಲ್ಲಿ ಕೆಲಸ ಮಾಡುತ್ತಾ ಪರಸ್ಪರ ನಗುತ್ತಾರೆ. ಅವರ ಇಬ್ಬರು ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗುತ್ತಾರೆ. ಸಾವಿತ್ರಿ ಅಡುಗೆ ಮಾಡಿ ಮಹೇಶ್ಗೆ ಕೊಡುತ್ತಾಳೆ. ಆಗ ಸಾವಿತ್ರಿ, ಮಹೇಶ್, ನಾವು ಹೀಗೆ ಹಳ್ಳಿಯಲ್ಲೇ ಇರೋದ್ರಿಂದ ಏನಾದ್ರೂ ಬದಲಾವಣೆ ಆಗತ್ತಾ? ಎಲ್ಲರೂ ನಗರಕ್ಕೆ ಹೋಗಿ ಬಾಳು ಕಟ್ಕೊಂಡ್ರು. ಸವಿ, ನಿನ್ನ ಆಸೆ ಗೊತ್ತಿದೆ, ಆದರೆ ನಗರ ಜೀವನ ಅಷ್ಟು ಸುಲಭವಲ್ಲ ಅಂತ ಕೇಳಿದ್ದೇನೆ. ಆದ್ರೂ ಒಮ್ಮೆ ಹೋಗೋಣ. ನಮ್ಮ ಕನಸು ದೊಡ್ಡದು, ನಮ್ಮ ಪ್ರೀತಿ ಸಾಕು. ಅವರಿಬ್ಬರೂ ನಿರ್ಧರಿಸುತ್ತಾರೆ ನಗರಕ್ಕೆ ಹೋಗಿ ಹೊಸ ಬದುಕು ಕಟ್ಟಿಕೊಳ್ಳಬೇಕು ಎಂದು. ನಗರಕ್ಕೆ ಆಗಮನ. ಮಹೇಶ್ ಮತ್ತು ಸಾವಿತ್ರಿ ಬಸ್ಸಿನಲ್ಲಿ ನಗರಕ್ಕೆ ಬರುವರು. ಮೊದಲ ಬಾರಿಗೆ ಬೃಹತ್ ಕಟ್ಟಡಗಳು, ಟ್ರಾಫಿಕ್, ಶಬ್ದ ಎಲ್ಲವೂ ಹೊಸ ಅನುಭವ. ಸಾವಿತ್ರಿ, ವಾವ್, ಎಷ್ಟು ದೊಡ್ಡದು ನಗರ, ನಮ್ಮ ಹಳ್ಳಿಗಿಂತಲೂ ಸ್ವರ್ಗದಂತಿದೆ. ಮಹೇಶ್ ನಗುತ್ತಾ, ಹೌದು, ಆದರೆ ಸ್ವರ್ಗದಲ್ಲೂ ಸರ್ಪ ಇರುವಂತೆ ಇಲ್ಲಿ ಕೂಡ ಕಷ್ಟ ಇರಬಹುದು. ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ರಾಜು ಎಂಬ ವ್ಯಕ್ತಿ ಬಂದು ಭೇಟಿಯಾಗುತ್ತಾನೆ. ರಾಜು ಹೊಸವರು ಅಂತ ಗೊತ್ತಾಗಿದೆ. ನಾನು ಇಲ್ಲಿನ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ಬನ್ನಿ ನಿಮಗೆ ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ಮಹೇಶ್ ಮತ್ತು ಸಾವಿತ್ರಿ ಆತನನ್ನು ನಂಬುತ್ತಾರೆ. ರಾಜು ಇಬ್ಬರನ್ನು ಒಂದು ಸಣ್ಣ ಕೋಣೆಯಲ್ಲಿ ಇರಿಸುತ್ತಾನೆ. ರಾಜು ಹೇಳ್ತಾನೆ, ಇವತ್ತು ನೀವು ಇಲ್ಲಿ ಮಲಗಿಕೊಳ್ಳಿ, ನಾನು ನಾಳೆ ನಿಮಗೆ ಕೆಲಸ ಕೊಡಿಸುತ್ತೇನೆ. ಮರುದಿನ ಬೆಳ್ಳಿಗೆ ರಾಜು ಬಂದು ಮಹೇಶ್ಗೆ ಕಟ್ಟಡ ಕಾಮಗಾರಿ ಕೆಲಸ ಕೊಡುತ್ತಾನೆ. ಸಾವಿತ್ರಿಗೆ ಮಾಲತಿ ಎಂಬ ಹೆಂಗಸಿನ ಮೂಲಕ ಹೋಟೆಲ್ನಲ್ಲಿ ಕೆಲಸ. ದಿನಗಳು ಕಷ್ಟದಿಂದ ಸಾಗುತ್ತವೆ. ಬೆಳಗಿನಿಂದ ರಾತ್ರಿವರೆಗೆ ಶ್ರಮ, ಕಡಿಮೆ ವೇತನ, ತಿನ್ನೋ ಆಹಾರವು. ಒಂದು ರಾತ್ರಿ ಸಾವಿತ್ರಿ ತಲೆ ಕೆಳಗಿಟ್ಟು ಅಳುತ್ತಾಳೆ. ಮಹೇಶ್, ಏನಾಯಿತು ಸವಿ? ನಮ್ಮ ಹಳ್ಳಿ, ನಮ್ಮ ಮನೆ ನೆನಪಾಗ್ತಿದೆ. ಇಲ್ಲಿ ಯಾರೂ ನಿಜವಾದವರು ಅಲ್ಲ ಅಂತ ಅನಿಸುತ್ತಿದೆ. ಸಹಿಸು, ನಾವು ಒಂದು ದಿನ ನಮ್ಮ ಮನೆ ಕಟ್ಟಿಕೊಳ್ಳುತ್ತೀವಿ. ಅಷ್ಟರಲ್ಲಿ ರಾಜು ಮನೆಗೆ ಬಂದು ಅವರಿಗೆ ಹೇಳುತ್ತಾನೆ, ನಿಮ್ಮೆಲ್ಲ ಶ್ರಮದಿಂದ ದೊಡ್ಡ ಅವಕಾಶ ಸಿಕ್ಕಿದೆ. ಒಂದು ಹೊಸ ಹೌಸಿಂಗ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ದೊಡ್ಡ ಹಣ ಸಿಗುತ್ತೆ. ಅವರು ನಂಬಿ ಒಪ್ಪುತ್ತಾರೆ. ಆದರೆ ಆ ಪ್ರಾಜೆಕ್ಟ್ ನಕಲಿ. ರಾಜು ಮತ್ತು ಮಾಲತಿ ಇಬ್ಬರೂ ಕಾರ್ಮಿಕರಿಂದ ಹಣ ಕಸಿದು ಪರಾರಿಯಾಗುತ್ತಾರೆ. ಮಹೇಶ್ನ ದುಡಿಮೆ ಹಣವೂ ಹೋಗುತ್ತದೆ. ಮಹೇಶ್ ಕೋಪದಿಂದ, ನಾವು ನಂಬಿದ್ದು ತಪ್ಪು. ಈ ನಗರದಲ್ಲಿ ನಂಬಿಕೆಯ ಬೆಲೆ ಇಲ್ಲ. ಮಹೇಶ್, ನಾವು ಹಳ್ಳಿಯವರಾದ್ರೂ ನಿಜವಾದವರು, ಇವರು ಮೋಸಗಾರರು. ಅವರು ಪೊಲೀಸರಿಗೆ ದೂರು ಕೊಡುತ್ತಾರೆ, ಆದರೆ ಯಾರೂ ಸಹಾಯ ಮಾಡುವುದಿಲ್ಲ. ಬದುಕು ಮತ್ತೆ ಬೀದಿಯಲ್ಲಿ. ಹಣವೂ ಇಲ್ಲ, ಊಟವೂ ಇಲ್ಲ, ಇಬ್ಬರೂ ಬೀದಿಯಲ್ಲಿ ನಿದ್ರೆ ಮಾಡಬೇಕಾಗುತ್ತದೆ. ಮಳೆ ಸುರಿಯುತ್ತದೆ. ಸಾವಿತ್ರಿ ಜ್ವರದಿಂದ ಬಳಲುತ್ತಾಳೆ. ಮಹೇಶ್ ಅವಳನ್ನು ಆಸ್ಪತ್ರೆ ಸೇರಿಸಲು ಯತ್ನಿಸುತ್ತಾನೆ, ಆದರೆ ಹಣ ಇಲ್ಲ. ಅವನು ಕಟ್ಟಡದ ಮಾಲೀಕ ಶೆಟ್ಟಿ ಅವರ ಬಳಿ ಹೋಗಿ ಬೇಡುತ್ತಾನೆ. ಮಹೇಶ್, ಸರ್, ನನ್ನ ಹೆಂಗಸು ಸಾಯ್ತಾಳೆ ಸರ್. ನಾನು ನಿಮಗೆ ಕೆಲಸ ಮಾಡ್ತೀನಿ, ದಯವಿಟ್ಟು ಅವಳಿಗೆ ಔಷಧ ಕೊಡಿಸಿ. ಶೆಟ್ಟಿ ಕರುಣೆ ತೋರುತ್ತಾರೆ. ಅವಳನ್ನು ಆಸ್ಪತ್ರೆಗೆ ಕಳುಹಿಸುತ್ತಾರೆ. ಆಸ್ಪತ್ರೆಯಲ್ಲಿ ಸಾವಿತ್ರಿ ನಿಧಾನವಾಗಿ ಕಣ್ಣು ತೆರೆಯುತ್ತಾಳೆ. ಸಾವಿತ್ರಿ ನಗುತ್ತಾ, ಮಹೇಶ್, ಕನಸು ದೊಡ್ಡದಿತ್ತು, ಆದರೆ ನಾವು ಬದುಕಿ ಬಿಟ್ಟಿದ್ದು ಸಾಕು. ಮಹೇಶ್, ಸವಿ, ನಿನ್ನಿಲ್ಲದೆ ನಾನು ಏನು ಮಾಡಲಿ? ಆಕೆ ನಿಧಾನವಾಗಿ ಅವನ ಕೈ ಹಿಡಿದು ನಗುತ್ತಾ ಶಾಂತವಾಗುತ್ತಾಳೆ. ಜೀವ ಕಳೆದುಕೊಳ್ಳುತ್ತಾಳೆ. ಮಹೇಶ್ ಕಣ್ಣೀರು ಸುರಿಸುತ್ತಾನೆ. ನಗರದಲ್ಲಿ ಜನರು ಓಡಾಡುತ್ತಿದ್ದಾರೆ, ಆದರೆ ಅವನಿಗೆ ಆ ಕ್ಷಣದಲ್ಲಿ ನಿಶ್ಶಬ್ದವೇ ಶಬ್ದವಾಗಿ ಕೇಳುತ್ತದೆ. ಮಹೇಶ್ ಸಾವಿತ್ರಿಯ ದೇಹವನ್ನು ಹಳ್ಳಿಗೆ ಕರೆದುಕೊಂಡು ಹೋಗುತ್ತಾನೆ. ಹಳ್ಳಿಯ ಹಿರಿಯರು, ಮಕ್ಕಳು ಎಲ್ಲರೂ ಸೇರಿ ಅಳುತ್ತಾರೆ. ಮಹೇಶ್, ನಗರದ ಬೆಳಕು ದೊಡ್ಡದು, ಆದರೆ ಅದರ ನೆರಳಲ್ಲಿ ಎಷ್ಟು ಹಳ್ಳಿಯ ಕನಸುಗಳು ಸುಟ್ಟು ಹೋಗುತ್ತವೆ ಎಂಬುದನ್ನು ಯಾರೂ ನೋಡೋದಿಲ್ಲ. ಪ್ರೀತಿ ಹಣಕ್ಕಿಂತಲೂ ದೊಡ್ಡದು, ಆದರೆ ಹಣದ ಹಸಿವು ನಮ್ಮ ಪ್ರೀತಿಯನ್ನೇ ಹಾಳು ಮಾಡಿತು. ಅವನು ಸಾವಿತ್ರಿಯ ಸ್ಮಶಾನದಲ್ಲಿ ಒಂದು ಗಿಡ ನೆಡುತ್ತಾನೆ. ಮಹೇಶ್, ಇದು ನಮ್ಮ ಕನಸಿನ ಮರ. ಇದು ಬೆಳೆದರೆ ನಮ್ಮ ಪ್ರೀತಿ ಎಂದಿಗೂ ಸಾಯೋದಿಲ್ಲ. ಮಳೆ ಸುರಿಯುತ್ತದೆ. ಗಿಡದ ಮೇಲೆ ಹನಿ ಬೀಳುತ್ತದೆ.
ಪ್ರೀತಿಯ ಬೀಜ ಹಳ್ಳಿಯಲ್ಲಿ ಮೂಡುತ್ತದೆ, ಆದರೆ ನಗರದಲ್ಲಿ ಅದು ಕಳೆದುಕೊಳ್ಳುತ್ತದೆ. ಬದುಕಿನ ಬೆಳಕು ಎಂದರೆ ಸಂತೋಷವಲ್ಲ, ನಿಜವಾದ ಪ್ರೀತಿ, ನಂಬಿಕೆ ಮತ್ತು ಕರುಣೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.